ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನರಸತ್ತ ಸರ್ಕಾರಕ್ಕೆ ದಲಿತ ಸೇನೆಯಿಂದ ಮನವಿ. ಆಲಮೇಲೆ ಕೆಪಿಆರ್ ಕಾರ್ಖಾನೆ ತೂಕ ಹೊಡೆಯುತ್ತಿರುವ ಕರ್ಮಕಾಂಡ ಬಯಲಾಗಿದೆ. ಈ ಹಿಂದೆ ಆಲಮೇಲ ಕೆಪಿಆರ್ ಕಾರ್ಖಾನೆಯಲ್ಲಿ ತೂಕ ಹೊಡೆಯುತ್ತಾರೆ ಎಂಬುದು ದನಿ ಎತ್ತಲಾಗಿತ್ತು. ಆಗ ಭ್ರಷ್ಟ ಅಧಿಕಾರಿಗಳು ಪಾರದರ್ಶಕವಾಗಿ ತನಿಖೆ ಮಾಡಲಿಲ್ಲ. ಲಂಚದ ಬಲೆಗೆ ಬಿದ್ದು ಜಿಲ್ಲೆಯ ತೂಕ ಮತ್ತು ಅಳತೆ ಮಾಪನ ಅಧಿಕಾರಿ, ಕೆಪಿಆರ್ ಕಾರ್ಖಾನೆಯ ಸಿಬ್ಬಂದಿ ಹಾಗೆ ನಮ್ಮ ಮುಂದೆ ಕಾಟಾಚಾರಕ್ಕೆ ತನಿಖೆ ಮಾಡಿ ಹೋಗಿದ್ದಾರೆ. ತೂಕದ ಮೇಲೆ ನಿಂತಿರುವ ಟ್ರ್ಯಾಕ್ಟರ್ ತೂಕ 24,200, ಚೀಟಿಯಲ್ಲಿ ಬರುವ ತೂಕ 21,370. ಆಲಮೇಲ ಕೆಪಿಆರ್ ಕಾರ್ಖಾನೆಯಲ್ಲಿ ತೂಕ ಹೊಡೆಯುತ್ತಿದ್ದು ಕಣ್ಣ ಮುಂದೆ ಕಾಣ್ತಾ ಇದೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜಿಲ್ಲೆಯ ತೂಕ ಮತ್ತು ಅಳತೆ ಮಾಪನ ಅಧಿಕಾರಿಗಳು ಆಲಮೇಲ ಕೆಪಿಆರ್ ಕಾರ್ಖಾನೆಯಲ್ಲಿ ತೂಕ ಹೊಡೆಯುವುದು ಸತ್ಯ ಅಂತ ಆಲಮೇಲ ಕೆಪಿಆರ್ ಕಾರ್ಖಾನೆಯನ್ನ ಬಂದ್ ಮಾಡಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಸರ್ಕಾರಕ್ಕೆ ತಿಳಿಸಬೇಕು ಎಂದು ದಲಿತ ಸೇನೆಯಿಂದ ಉಗ್ರವಾಗಿ ಹೋರಾಟ ನಡೆಸಲಾಗುತ್ತೆ ಅಂತ ತಿಳಿಸಲಾಗಿದೆ. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಡ್ರೈವರ್ಗಳು ಟ್ರ್ಯಾಕ್ಟರ್ ಮಾಲಕ್ ಹೋದ್ರಿ ನಿಮ್ ಬಲ್ಯಕ್ ಒಂದು ಫಸ್ಟ್ ಒಂದು ಮನಿ ಕೊಡ್ತೀವಿ. ಏನಪ್ಪಾ ಅಂತಂದ್ರ ಕೆಪಿಆರ್ ಬಾಯ್ಕಾಟ್ ಕೆಪಿಆರ್ ಎಲ್ಲರೂ ನಾಳೆ ನಿರ್ಧಾರ ಮಾಡಬೇಕು. ಬಾಯ್ಕಾಟ್ ಕೆಪಿಆರ್ ಫ್ಯಾಕ್ಟ್ರಿ ನಾವು ಕಬ್ಬೆ ತರೋದಿಲ್ಲ, ನಾವೆಲ್ಲ ಒಗ್ಗಟ್ಟಾಗಬೇಕಾಗೈತಿ. ಸದ್ಯಕ್ಕೆ ಬಾಯ್ಕಾಟ್ ಕೆಪಿಆರ್ ನೀವು ಒಂದು ಕೆಲಸ ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನವ್ರಿಗೆ ಹೇಳ್ರಿ ಜೈಲ್ ಬರೋ ಕಾರ್ಯಕ್ರಮ ಮಾಡ್ತೀವಿ. ನಾವ್ ಎದ್ದು ಹೋಗಲ್ಲ. ರೈತರ ಮ್ಯಾಗ ನಿಮ್ಮ ಡಿಪಾರ್ಟ್ಮೆಂಟ್ ಆಗಲಿ, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಫಸ್ಟ್ ತಲೆ ಇಟ್ಕೋರಿ. ಇಲ್ಲಿ ನೀವು ರಿಪೋರ್ಟ್ ತೋತೀವಿ, ರಿಪೋರ್ಟ್ ಕಳಿಸ್ತೀವಿ, ಬ್ಯಾಡ್ರಿ ಎದ್ದು ದಿನವಲ್ಲ ಗರ್ ದಿಕ್ಕತ್ತು ಕಡೆ ಹೇಳ್ತಿಲ್ರಿ. ಕರ್ಸಾತಿತ್ತಂದ್ರ ಕರ್ಸಿತ್ತೇಳ್ರಿ, ಇಲ್ಲಿ ಇಲ್ಲ ಹೇಳ್ರಿ. ಒಂದೇ ಮಾತ್ರಿ ಡಿಸಿ ಬರ್ಬೇಕು, ಬರತ್ತ ಎದ್ದು ಹೋಗ್ರಿ. ಅವ್ರು ಲಾಠಿ ಚಾರ್ಜ್ ಮಾಡ್ರಿ, ಕೇಸ್ ಮಾಡ್ರಿ, ಬೇಕಾದ್ ಮಾಡ್ರಿ, ಎದ್ದು ಹೋಗಲ್ಲ. ಇಲ್ಲಿ ಬರತ್ತಾರ ಹೋಗಲ್ಲ, ಎದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.